10ನೇ ತರಗತಿ ವಿದ್ಯಾರ್ಥಿಗಳಿಗೆ ಗಣಿತ ವಿಡಿಯೋ ಪಾಠಕ್ಕೆ ಸ್ವಾಗತವನ್ನು ಬಯಸುತ್ತಾ ನಾನು MS ಕಡ್ಲೆವಾಡ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಎಂಕಂಚಿ ತಾಲೂಕು ಸಿಂದಗಿ. ಇಂದು ನಿರ್ದೇಶಾಂಕ ರೇಖಾಗಣಿತ ಪಾಠದಲ್ಲಿನ ಅಭ್ಯಾಸ 7.2ರಲ್ಲಿನ 6, 7 ಮತ್ತು 8ನೇ ಲೆಕ್ಕಗಳ ಪರಿಹಾರವನ್ನು ಬಿಡಿಸೋದನ್ನು ಮಾಡೋಣ. ಈಗ 6ನೇ ಲೆಕ್ಕವನ್ನು ಗಮನಿಸಿರಿ. ನಿರ್ದೇಶಾಂಕ 1, 2, 4, y, x, 6 ಮತ್ತು 3, 5 ಬಿಂದುಗಳು ಒಂದು ಸಮಾಂತರ ಚತುರ್ಭುಜದ ಅನುಕ್ರಮ ಶೃಂಗಗಳಾದರೆ ಇವು ನಿರ್ದೇಶಾಂಕಗಳು ಏನಾಗಿದೆ ಒಂದು ಸಮಾಂತರ ಚತುರ್ಭುಜದ ಅನುಕ್ರಮ ಶೃಂಗಗಳದಾವ ಅಂತ ಹೇಳ್ತಾರೆ. ಎಕ್ಸ್ ಮತ್ತು ವಾಯ್ಗಳ ಬೆಲೆಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸಮಾಂತರ ಚತುರ್ಭುಜ ಇಲ್ಲಿದ್ದು ಸಮಾಂತರ ಚತುರ್ಭುಜ ABCD ಒಂದು ಸಮಾಂತರ ಚತುರ್ಭುಜ. ಎ ಬಿಂದುವಿನ ನಿರ್ದೇಶಾಂಕ 1, 2, ಬಿ ಬಿಂದುವಿನ ನಿರ್ದೇಶಾಂಕ 4y, ಸಿ ಬಿಂದುವಿನ ನಿರ್ದೇಶಾಂಕ x 6, ಡಿ ಬಿಂದುವಿನ ನಿರ್ದೇಶಾಂಕಗಳು 3, 5 ಅಂತ ಕೊಟ್ಟಿದ್ದಾರೆ. ಇದೊಂದು ಸಮಾಂತರ ಚತುರ್ಭುಜ ಅದ. ಹಾಗಾದರೆ ಈ ಸಮಾಂತರ ಚತುರ್ಭುಜ ಕರ್ಣಗಳು ಯಾವಂದರೆ AC ಕರ್ಣ ಮತ್ತು BD ಕರ್ಣ. AC ಕರ್ಣ ಮತ್ತು BD ಕರ್ಣಗಳು ಪರಸ್ಪರ ಛೇದಿಸ್ತವೆ, ಅಂದ್ರೆ ಒಂದೇ ಬಿಂದುವಿನಲ್ಲಿ ಛೇದಿಸ್ತವೆ. ಅದಕ್ಕೋಸ್ಕರ ಈ ಬಿಂದುವಿನ ನಿರ್ದೇಶಾಂಕಗಳು ಸೇಮ್ ಇರ್ತಾವೆ. BD ಕರ್ಣದ ಮಧ್ಯ ಬಿಂದು ಈ ಬಿಂದು ಆದರೆ AC ಕರ್ಣದ ಮಧ್ಯ ಬಿಂದು ಕೂಡ ಇದೇ ಆಗಿರ್ತದೆ. ಇಲ್ಲೇನು ನಿರ್ದೇಶಾಂಕಗಳು ಎರಡೂ ಕರ್ಣದ ಮಧ್ಯ ಬಿಂದುವಿನ ನಿರ್ದೇಶಾಂಕಗಳು ಒಂದೇ ಆಗಿರೋದ್ರಿಂದ ಅವಾಗ ನಾವು ಏನು ಬರಿಬೋದು ಅಂದ್ರೆ ACಯ ಮಧ್ಯ ಬಿಂದು ನಿರ್ದೇಶಾಂಕಗಳು = BDಯ ಮಧ್ಯ ಬಿಂದು ನಿರ್ದೇಶಾಂಕಗಳು ಅಂತ ನಾವು ಬರಿಬೋದು ಅಂತ ಬರ್ತದೆ. ಯಾಕಂದ್ರೆ ಈ BD ಮತ್ತು AC ಕರ್ಣದ ಮಧ್ಯ ಬಿಂದು ಒಂದೇ ಆಗಿರೋದ್ರಿಂದ. ಅವಾಗ ಈಗ ಮಧ್ಯ ಬಿಂದುವಿನ ಸೂತ್ರವನ್ನು ಗೊತ್ತು ತಮಗೆಲ್ಲ. ಏನಂತದ ನೋಡೋಣ ಹೇಳ್ರಿ. ಏನು x2 + x1 / 2 y2 + y1 / 2. x2 + x1 / 2 ಇದೇನಂದ್ರೆ ಎಕ್ಸ್ನ ಬೆಲೆ, y2 + y1 ಬೆಲೆ y2 + y1 / 2 ಇದು y ಬೆಲೆ ಆಗಿರ್ತದೆ. ಈಗ ಇಲ್ಲಿ ACಯನ್ನು ನಾವು ತೊಗೊಂಡಾಗ ಇದು x2 ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ, ಇದು y2 ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಇದು x1 ಅಂತ ತಿಳ್ಕೊಂಡಾಗ ಇದು y2 ಆಗ್ತದೆ. ಇಲ್ಲಿ ಬೆಲೆಗಳನ್ನು ಆದೇಶ ಮಾಡಬೇಕು. x2 ಅಂದರೆ ಏನು ತಿಳ್ಕೊಂಡಿವಿ? x, ಅದೇ x + x1 ಅಂದರೆ ಏನು ತಿಳ್ಕೊಂಡು 1, x + x1 x + 1 / 2 ಆಯಿತು. y2 ಅಂದ್ರೆ 6 ಅದ, 6 + y1 ಅಂದ್ರೆ 2 ಅದ, 6 + 2 / 2 ಆಯಿತು. ಇದು ಮಧ್ಯಮೇ ಸೂತ್ರದಲ್ಲಿ ಈ ಬೆಲೆಗಳನ್ನು ಆದೇಶ ಮಾಡಿದೆವು AC ಸಂಬಂಧಪಟ್ಟಂತೆ. ಇನ್ನು ಅದೇ ರೀತಿ BD ಸಂಬಂಧಪಟ್ಟಂತೆ ಇದು x2 y2 ಆಗಿದ್ರೆ ಇದು x1 y1 ಆಗ್ತದೆ. ಅವಾಗ ಇಲ್ಲಿ y2 + y1 ಅಂದ್ರೆ y2 ಪ್ಲಸ್ ಅಂದ್ರೆ x2 + x1 ಅಂದ್ರೆ ಇಲ್ಲಿ ಫಸ್ಟಿಂದ x2 ಅಂದ್ರೆ 3 + x1 ಅಂದ್ರೆ 4, ಅದಕ್ಕೆ 3 + 4 / 2 ಆಗ್ತದೆ. ಇದು yಗೆ ಸಂಬಂಧಪಟ್ಟಂತೆ. y2 + y1, y2 ಅಂದ್ರೆ 5 ಐತಿ, y1 ಅಂದ್ರೆ y ಐತಿ, 5 + y / 2 ಆಗ್ತದೆ. ಇನ್ನು ಬೆಲೆಗಳನ್ನು ನಾವು ಆದೇಶ ಮಾಡಿದೆವು. ಆದೇಶ ಅಂದ್ರೇನು? x2 ತೆಗೆದದ ಅದರ ಬೆಲೆನ ಇಡೋದು ಅಷ್ಟೇ. x1 ತೆಗೆದು ಆ ಅಕ್ಷರ ತೆಗೆದಾಗ ಅದರ ಬೆಲೆ ಏನು ತಿಳ್ಕೊಂಡಿವಲ್ಲ ಅದನ್ನು ಅಲ್ಲಿ ಇಡೋದು. ಇನ್ನು ಸಂಕ್ಷಿಪ್ತ ಮಾಡೋದಿಲ್ಲ. ಸಂಕ್ಷಿಪ್ತ ಅಂದರೆ ಇಲ್ಲಿ x + 1 ಅದೇ ವಿಜಾತಿ ಪದಗಳದು ಅಷ್ಟೇ ಅಥವಾ x + 1 / 2 ಆಯಿತು. ಇದು 6 ಅದ, ಇದು 2 ಅದ, ಏನು ಕ್ರಿಯೆ ಸಂಕಲನ ಅದ. 6 2 ಕೂಡಿಸಿದ್ರೆ 8 ಆಗ್ತದೆ, 8/2 ಆಯಿತು. ಇದು 2 ಅಂಕಿಗಳದಾವೆ, 4, 3 ಅದಾವೆ, ಪ್ಲಸ್ ಅದು ಕೂಡಿಸ್ಬೇಕು, 7/2 ಆಯಿತು. 5 + y / 2 ಇದೇನು ವಿಜಾತಿ ಪದ, ಅದು 5 + y / 2 ಅಟ್ಟೆ ಉಳಿತದೆ. ಈಗ x + 1 / 2 ಇದು ನೋಡ್ರಿ, ಈ 7/2 ಎದಕ್ಕೆ ಸಮ ಅಂದ್ರೆ ಎಕ್ಸ್ಗೆ ಸಮ. ಯಾಕಂದ್ರೆ ಫಸ್ಟಿಂದ ಏನದು x ವ್ಯಾಲ್ಯೂ, ಇದನ್ನು ಫಸ್ಟಿಂದ x ವ್ಯಾಲ್ಯೂ. ಅದಕ್ಕೋಸ್ಕರ x + 1 / 2 ಏನದು 7/2 ಈಕ್ವಲ್ ಆಗ್ತದೆ. ಇನ್ನು ಅದೇ ರೀತಿ ಎರಡನೇದು ಇದು y ಬೆಲೆ, ಇದು ಕೂಡ yಗೆ ಸಂಬಂಧಪಟ್ಟ y ಬೆಲೆ. ಆದ್ದರಿಂದ 5 + y / 2 8/2 ಸಮ ಆಯಿತು. ಇಲ್ಲಿ ಛೇದ ಹೋಗೋದಿಲ್ಲ, ಹೌದಾ? ಈ 2ಅನ್ನು ಇದು ಎಡಗಡೆಗದ, ಈ 2ಅನ್ನು ನಾವು ಬಡಗಡೆ ತೊಗೊಂಬಂದೆ ಒಂದು ಗುಣಾಕಾರ ಆಗ್ತದೆ. 7/2 × 2 ಆಗ್ತದೆ. ಈ 2 ಅಂಶ ಆಗ್ತದೆ. 2 ಒಂದಲೇ ಕಡ್ತಾ ಹೋಗಿಬಿಡ್ತದೆ. ಉಳಿತದೇನು? 7 ಉಳಿತದೆ. ಅದಕ್ಕೆ x + 1 = 7 ಅಂತ ಇಟ್ಟಿದ್ದೇವೆ ಇಲ್ಲಿ. ಅದೇ ರೀತಿ ಇಲ್ಲಿನೂ ಕೂಡ ಈ 2 ಛೇದದ, ಅದು ಬಲಗಡೆಗೆ ಸ್ಥಳಾಂತರ ಮಾಡ್ಕೊಂಡೆ ಅಂದರೆ 8/2 × 2 ಆಗ್ತದೆ, ಅಂಶ ಆಗ್ತದೆ. ಅಂಶ ಇದು ಛೇದ 2 ಒಂದೇ ಕ್ಯಾನ್ಸಲ್ ಆಗಿ 8 ಉಳಿತದೆ. ಅದಕ್ಕೆ 5 + y = 8 ಅಂತ ಉಳಿತದೆ. ಇಲ್ಲಿ ಹೆಚ್ಚಿದೆ ನಾವು. ಇನ್ನು +1 ಅದ, ಅದನ್ನು ಎಡಗಡೆಗೆ ಅದ, ಬಲಗಡೆ ತೊಗೊಂಬಂದ್ರೆ ಸ್ಥಳಾಂತರ ಮಾಡಿದರೆ -1 ಆಗ್ತದೆ. ಅದಕ್ಕೆ x = 7 - 1. ಇದು +5 ಎಡಗಡೆಗೆ ಅದ, ಅದನ್ನು ಬಲಗಡೆಗೆ ಸ್ಥಳಾಂತರ ಮಾಡ್ಕೊಂಡಾಗ ಏನಾಗ್ತದೆ ಪ್ಲಸ್ ಇದು -5 ಆಗ್ತದೆ. y = 8 - 3 ಆಯಿತು. 7 - 1 ಅಂದ್ರೆ
ಹೇಳ್ರಿ 6 ಕಳಿಬೇಕು, ವ್ಯವಕಲನ ಮಾಡಬೇಕು. 8 - 3 ಅಂದ್ರೆ ಹೇಳ್ರಿ 3, y = 3. ಅದರ x ಇದ್ದ ಬೆಲೆ 6, y ಇದ್ದ ಬೆಲೆ 3. ಇಲ್ಲಿ ಈ ಕರ್ಣಗಳು ಛೇದಿಸಿದ ಬಿಂದುವಿನ ನಿರ್ದೇಶಾಂಕಗಳು ಏನಾಗ್ತದೆ, x ಬೆಲೆ ಇಲ್ಲಿ ಹೇಳಿದನಲ್ಲ, x ಬೆಲೆ 6 ಆಗ್ತದೆ, y ಬೆಲೆ 3 ಆಗ್ತದೆ. ಇದು ನಾವು ಕರ್ಣಗಳನ್ನು ತೆಗೆದುಕೊಂಡು ಅದರ ಮಧ್ಯಬಿಂದುಗಳು ಈಕ್ವಲ್ ಆಗಿರೋದ್ರಿಂದ, ಸಮಾಂತರ ಚಿತ್ರ ಮಧ್ಯಬಿಂದು ಈಕ್ವಲ್ ಆಗಿರೋದ್ರಿಂದ ಅದನ್ನು ನಾವು ಮಧ್ಯಬಿಂದು ಸೂತ್ರವನ್ನು ಉಪಯೋಗಿಸಿಕೊಂಡು x ಮತ್ತು y ಬೆಲೆಯನ್ನು ಕಂಡುಹಿಡಿದೆವು. ಇಂಥ ಲೆಕ್ಕಗಳನ್ನು ಕೊಟ್ಟಾಗ ಇದೇ ಪದ್ಧತಿ, ಇದೇ ವಿಧಾನದಿಂದ ಬಿಡಿಸೋದು ಕಲಿಬೇಕು. ಇನ್ನು ಅದೇ ರೀತಿ 7ನೇ ಪ್ರಶ್ನೆ, ಮುಖ್ಯ 7ನೇ ಪ್ರಶ್ನೆಯನ್ನು ಅರ್ಥ ಮಾಡ್ಕೊಂಡು ಬಿಡಿಸೋಣ. AB ವ್ಯಾಸವಾಗಿರುವ ವೃತ್ತ ಕೇಂದ್ರ 2 - 3 ಮತ್ತು BU 1 4 ಆದರೆ A ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತೇಳಿ. ವೃತ್ತಕೇಂದ್ರವು ವ್ಯಾಸದ ಮಧ್ಯಬಿಂದು ಆಗಿರುತ್ತದೆ. ಇದೊಂದು ವೃತ್ತ ಕೇಂದ್ರ ಆಗಿತ್ತಂದ್ರೆ ವ್ಯಾಸದ ಮಧ್ಯಬಿಂದು ಏನಾಗಿರ್ತದೆ, ವೃತ್ತದ ಕೇಂದ್ರವೇ ವ್ಯಾಸದ ಮಧ್ಯಬಿಂದು ಆಗಿರ್ತದೆ. ಇಲ್ಲಿ B ನಿರ್ದೇಶಾಂಕದ 1 4 ಕೊಟ್ಟಣ, ಇಲ್ಲಿ ಕೇಂದ್ರದ ನಿರ್ದೇಶಾಂಕಗಳು 2, -3 ಕೊಟ್ಟಣ. ಎ ನಿರ್ದೇಶಾಂಕದ ಕ್ವಶನ್ ಮಾರ್ಕ್ ಅದ, ಅಂದರೆ ಎ ನಿರ್ದೇಶಾಂಕದ ಬಿಂದುಗಳು ಅಥವಾ ಎ ನಿರ್ದೇಶಾಂಕಗಳು ಯಾವುವು ಅಂತ ಕೇಳ್ತಾರೆ ಅವರು. ಅವಾಗ ಮತ್ತೆ ಹೊಳ್ಳಿ ನಾವು ಇಲ್ಲಿ ಮಧ್ಯಬಿಂದು ಇರೋದ್ರಿಂದ ಮಧ್ಯಬಿಂದುವಿನ ಸೂತ್ರವನ್ನು ಅನ್ವಯಿಸೋಣ. ಈಗ ಯಾವುದನ್ನು ಅನ್ವಯಿಸೋಣ, ಮಧ್ಯಬಿಂದುವಿನ ಸೂತ್ರ. ಇದು x ಆದ್ರೆ x = 2 ಆದ್ರೆ y -3 ಆಗಿರ್ತದೆ. ಇದು x2 1 ಆದ್ರೆ y2 4 ಆಗಿರ್ತದೆ. ಇಲ್ಲಿ ಏನು x1 y1 ಗೊತ್ತಿಲ್ಲ, x1 y1 ಅಂತ ಇಡ್ಬೋದು ಅಥವಾ x ಅಂತ ಇಡ್ಬೋದು. x1 y1 ಅಂತ ತಿಳ್ಕೊಂಡು, ಇದು x1 ಇದು y1, ಇದು x ಇದು y, ಇದು x2 ಇದು y2. ಇಲ್ಲಿ x ಅಂದ್ರೆ 2, y ಅಂದ್ರೆ -3, ಯಾಕಂದ್ರೆ ಮಧ್ಯಬಿಂದುವಿನ ಬೆಲೆ ಕೊಟ್ಟರಲ್ಲಿ. x1 ಅಂದ್ರೆ ಗೊತ್ತಿಲ್ಲ, y1 ಅಂದ್ರೂ ಗೊತ್ತಿಲ್ಲ, x2 ಅಂದ್ರೆ 1, y2 ಅಂದ್ರೆ 4. ಇಲ್ಲಿ xy = ಮಧ್ಯಬಿಂದುವಿನ ಸೂತ್ರ ಹೇಳ್ರೋಣ, ಹೇಳ್ರಿ. P of xy ಅಂತ ಕರಿತೀವಿ ಅಥವಾ xy O of xy ಹೇಳ್ರಿ. x2 + x1 / 2 y2 + y1 / 2. ಈ ಸೂತ್ರದಲ್ಲಿ ಬೆಲೆಗಳನ್ನು ಆದೇಶಿಸಬೇಕು. ಆದೇಶಿಸು ಅಂದ್ರೆ ಹೇಳಿದ್ನಲ್ಲ, x2 ತೆಗೆದು ಅದರ ಬದಲಾಗಿ ಏನದ 1 ಅದ, 1 ಇಡಬೇಕು. ಆನಂತರ x1 ತೆಗೆದು x1 ಕೊಟ್ಟರೆ ಬೆಲೆ ಕೊಟ್ಟಿಲ್ಲ, ಅದೇ x1 ಅಂತ ಅಟ್ಟಿ ಇಡೋದು. ಆನಂತರ y2 ತೆಗೆದು ಅದರ ಬೆಲೆ ಏನದ ಅದನ್ನು ತುಂಬೋದು, ಪ್ಲಸ್ y1 ಗೊತ್ತಿಲ್ಲ /2 ಇಡೋದು. ಇಲ್ಲಿ x ಅಂದ್ರೆ ಎಷ್ಟದ 2 ಅದ, y ಅಂದ್ರೆ ಎಷ್ಟದ -3 ಅದ. ಈ x y ತೆಗೆದು ಅದರ ಬೆಲೆ ಏನು ಅದವಲ್ಲ ಬೆಲೆಗಳನ್ನು ಆದೇಶ ಮಾಡಿದ್ದು ಆದೇಶ ಥರ. ಅದಕ್ಕೆ ಇಲ್ಲಿ x ಅಂದ್ರೆ 2 ಇಟ್ಟೆವು, y ಅಂದ್ರೆ -3 ಇಟ್ಟೆವು, x2 ಅಂದ್ರೆ 1 ಅದ, 1 + x1 ಅಂದ್ರೆ ಏನು ಗೊತ್ತಿಲ್ಲ, ಅದಕ್ಕೆ 1 + x1 / 2 ಐತಿ, ಬೆಲೆ ಗೊತ್ತಿಲ್ಲ. ಇನ್ನು y2 ಅಂದ್ರೆ 4 ಐತಿ, ಪ್ಲಸ್ y1 ಅಂದ್ರೆ ಗೊತ್ತಿಲ್ಲ, y1 ಅಂತ ಇಟ್ಟೆವು /2 ಇಟ್ಟೆವು. ನೆಕ್ಸ್ಟ್ ಈ 1 + x1 / 2 ಇದು x ಬೆಲೆ, ಇದನ್ನು ಕೂಡ x ಬೆಲೆ. 1 + x1 / 2 = ಎಷ್ಟಕ್ಕೆ ಸಮ, 2ಕ್ಕೆ ಸಮ. 4 + y1 / 2 ಎದಕ್ಕೆ ಸಮ, -3ಗೆ ಸಮ. ಯಾಕಂದರೆ ಇದು y ವ್ಯಾಲ್ಯೂ, ಇದು ಫಸ್ಟಿಂದು x ವ್ಯಾಲ್ಯೂ, ಅದಕ್ಕೆ ಇವೆರಡು ಸಮಗೊಳಿಸೋದು ನೋಡಿ. ಇನ್ನು ನೆಕ್ಸ್ಟ್ ಈ 2 ಈ ಕಡೆ ಅದ, ಈ ಕಡೆ ತೊಗೊಂಬಂದು ಗುಣಾಕಾರ ಅದು ಇಲ್ಲಿ ಮಾಡಿದೆ ನೋಡಿ. ಇಲ್ಲಿ 1 + x1 ಅಷ್ಟೇ ಉಳಿತದೆ. ಈ ಛೇದದ 2 ಈ ಕಡೆ ತೊಗೊಂಬಂದು ಗುಣಾಕಾರ ಆಗ್ತದೆ. 1 + x1 = 2 × 2 ಆಯಿತು. ಅದೇ ರೀತಿ ಇಲ್ಲಿನೂ ಕೂಡ 4 + y1 / 2 ಛೇದ ಈ ಕಡೆ ಬಂದು ಗುಣಾಕಾರ ಆಗ್ತದೆ. ಅದಕ್ಕೆ 4 + y1 = -3 × 2 ಆಯಿತು. ಅವಾಗ 2 2 4 ಆಯಿತು. ಅದಕ್ಕೆ 1 + x1 = 4 ಆಯಿತು. ಇದು -× + -3 2 6 ಆಯಿತು, -6 ಆಯಿತು. 4 + y1 = -6ಕ್ಕೆ ಸಮ ಆಯಿತು. ಇದು +1 ಅದ, ಎಡಗಡೆಗೆ ಬಲಗಡೆಗೆ ಸ್ಥಳಾಂತರ ಮಾಡ್ಕೊಂಡು -1 ಆಗ್ತದೆ. x1 = 4 - 1 ಆಯಿತು. ಇಲ್ಲಿ +4 ಅದ, ಎಡಗಡೆಗೆ ಬಲಗಡೆ ಮೈನಸ್ ಇದು ಸ್ಥಳಾಂತರ ಮಾಡ್ಕೊಳ್ಳೋಣ. y1 = -6 - 4 ಆಯಿತು. ಆವಾಗ 4ರಾಗ 1 ಕಡೆಗೆ 3 ಬತ್ತು, x1 = 3 ಆಯಿತು. y1 = ಇದು ಮೈನಸ್ ಅದು, ಇದು ಮೈನಸ್ ಅದು, ಎರಡು ಮೈನಸ್ ಇದು ಸಂಕಲನ ಮಾಡೋತ್ನಾಗ ಕೂಡಿಸಿ ಮೈನಸ್ ಇಡಬೇಕು. ಅದಕ್ಕೆ y1 = -10 ಆಯಿತು. ಆದ್ದರಿಂದ ಎ ಬಿಂದು ನಿರ್ದೇಶಾಂಕಗಳು ಏನೇನದವು, x1 ಬೆಲೆ 3, y1 ಬೆಲೆ -10, ಅಂದ್ರೆ ಎ ಬಿಂದು ನಿರ್ದೇಶಾಂಕಗಳು -3 -10 ಆಯಿತು ಅಂತ. ಇಂಥ ಲೆಕ್ಕಗಳನ್ನು ಈ ವಿಧಾನದಿಂದ ಬಿಡಿಸಬೇಕು. ಇಂಥ ಲೆಕ್ಕಗಳು ಕೊಟ್ಟರೆ ಈ ಪದ್ಧತಿಯಿಂದ ಬಿಡಿಸಬೇಕು. ಮಧ್ಯಬಿಂದುವಿನ ಸೂತ್ರವನ್ನು ತಾವು ನೆನಪಿನಲ್ಲಿ ಸ್ಮರಣೆಯಲ್ಲಿ ಇಟ್ಟುಕೊಂಡು ಇವುಗಳನ್ನು ಬಳಸಿಕೊಂಡು ಈ ರೀತಿ ಲೆಕ್ಕಾಚಾರಗಳನ್ನು ಮಾಡಬೇಕು. ಅದೇ ರೀತಿ ಈಗ ನಾವು ಮುಖ್ಯ ಪ್ರಶ್ನೆ 8ಕ್ಕೆ ಹೋಗೋಣ. 8 ಏನಾದ್ರು ನೋಡ್ರಿ, ಮೊದಲು ಅರ್ಥ ಮಾಡ್ಕೊಳ್ಳೋಣ. ಎ ಮತ್ತು ಬಿಗಳು ಕ್ರಮವಾಗಿ -2, -2 ಇದು ಎ ಬಿಂದು ನಿರ್ದೇಶಾಂಕ, 2, -4 ಬಿ ಬಿಂದು ನಿರ್ದೇಶಾಂಕ. ಎ ಪಿ ಯು
3/7 AB ಆಗುವಂತೆ ರೇಖಾಖಂಡ ABಯ ಮೇಲೆ ಇರುವ P ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದರು. ಏನು ಹೇಳಿದಾರೆ? AB ಒಂದು ರೇಖಾಖಂಡ, ಈ AB ರೇಖಾಖಂಡದ ಮೇಲೆ P ಒಂದು ಬಿಂದು ಅದ. ಹೆಂಗದ? AB ರೇಖಾಖಂಡ 7 ಇದ್ರೆ AP ರೇಖಾಖಂಡ 3 ಆಗುವಂತೆ ಈ P ಬಿಂದು ಈ ರೀತಿ ವಿಭಾಗಿಸಿದ ಅಂತ ಹೇಳ್ತಾರೆ ಅವರು. ಹಾಗೆ ಈ P ಬಿಂದುವಿನ ಮೇಲೆ ವಿಭಾಗಿಸಿದಕ್ಕೆ ಆಗ ಈ P ಬಿಂದುವಿನ ನಿರ್ದೇಶಾಂಕಗಳಂದ್ರೆ ಇಲ್ಲಿ ಬಿಂದುಗಳು ಯಾವ್ಯಾವ ಅದಾವ ಅಂತ, ಯಾವ ನಿರ್ದೇಶಾಂಕಗಳದಾವ ಅಂತ. ಟೋಟಲ್ ಎಷ್ಟದ? AP ಡಿವೈಡ್ ಬೈ ಇಲ್ಲಿ ತೊಗೊಂಡಿದ್ದೆ ನೋಡು, ಈ AB ಅನ್ನು ಈ ಕಡೆ ತೊಗೊಂಬಂದಾಗ AP ಡಿವೈಡ್ ಬೈ AB ಅದ. ಇಲ್ಲಿ AP ಡಿವೈಡ್ ಬೈ AB = 3/7 ಆಯಿತು. ಇಲ್ಲಿ AP ಏನಾಯ್ತು? 3 ಪ್ರಮಾಣ ಅದ. AP ಅಂದ್ರೆ ಮ್ಯಾಲಿಂದು AP ಯು 3 ಪ್ರಮಾಣ ಆಗ್ತದೆ, AB ಯು 7 ಪ್ರಮಾಣ ಆಗ್ತದೆ. ಟೋಟಲ್ AB 7 ಪ್ರಮಾಣ, AP ಎಷ್ಟು? 3 ಪ್ರಮಾಣ. ಹಾಗಾದಾಗ PB ಎಷ್ಟಾಗ್ತದೆ? AB ಮೈನಸ್ AP. ಆದ್ದರಿಂದ 7 - 3 = 4. PB ಪ್ರಮಾಣ, ಈ PB ಪ್ರಮಾಣ 4 ಆಗ್ತದೆ. ಟೋಟಲ್ 7 ಅದ, ಅದ್ರಾಗ AP ಪ್ರಮಾಣ 3 ಅದ. 7ರಲ್ಲಿ 3 ಕಳೆದಾಗ 4 ಅಂದ್ರೆ ಈ ಉಳಿದಂಥ ಭಾಗ PB ಭಾಗ 4 ಆಗ್ತದೆ. ಹಂಗಂದ್ರೆ ಅನುಪಾತ ಏನಾಗ್ತದೆ? AP ಅನುಪಾತ PB = 3:4. ಅಂದ್ರೆ M1 ಅನುಪಾತ M2 = 3:4. M1 ಅಂದ್ರೆ 3, M2 ಅಂದ್ರೆ 4 ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ತಿಳ್ಕೊಬೇಕು ನಾವಿಲ್ಲಿ. ಆಗ ಈಗ ನಾವು ಮತ್ತೆ ಅನುಪಾತ ಭಾಗ ಪ್ರಮಾಣ ಮಾಡುವಂಥ ಸೂತ್ರ, ಒಂದು ರೇಖಾಖಂಡದ ಭಾಗ ಪ್ರಮಾಣದ ಸೂತ್ರವನ್ನು ಬಳಸಬೇಕು. ಇಲ್ಲಿ P(xy) ಇಲ್ಲಿ Q ಅಂತ ತೆಗೆದ. P(xy) = M1x2 + M2x1 / M1 + M2, ಕಾಮ M1y2 + M2y1 / M1 + M2. ಇದರಲ್ಲಿ M1 ಬೆಲೆ, x2 ಬೆಲೆ, M2 ಬೆಲೆ, x1 ಬೆಲೆ, ಇಲ್ಲಿ y2 ಬೆಲೆ, y1 ಬೆಲೆಯನ್ನು ಆದೇಶಿಸಬೇಕಂದ್ರೆ ಈ ಅಕ್ಷರ ತೆಗೆದು ಅದ್ರ ವ್ಯಾಲ್ಯೂ ಏನದಲ್ಲ ಅದನ್ನು ಇಡೋದು. ಇಲ್ಲಿ M1 ಎಷ್ಟದ? 3 ಅದ. ಅದಕ್ಕೆ 3 × ಬ್ರಾಕೆಟ್ x2 ಎಷ್ಟದ? x2 ಇಲ್ಲದ ನೋಡ್ರಿ 2 ಅದ. ಅದಕ್ಕೆ 4 × ಬ್ರಾಕೆಟ್ x2 2 ಅದ. ಅದಕ್ಕೆ 3 × ಬ್ರಾಕೆಟ್ 2 ಆಯಿತು. M1 × x2 ಆಯ್ತು. ಇದು 3 M1 x2 ಬೆಲೆ 2 ಪ್ಲಸ್. ಇನ್ನು M2 ಎಷ್ಟದ? ಇಲ್ಲದ ನೋಡಿ ಎಷ್ಟು? 4 ಅದ. ಯಾಕಂದ್ರೆ ಈ ಭಾಗ M2 4 × ಬ್ರಾಕೆಟ್. ಇನ್ನು x1 ಎಷ್ಟದ? -2 ಅದ ನೋಡಿ x1. M2 × x1, M2 × x1 ಅಂದ್ರೆ M2 ಅಂದ್ರೆ 4 ಅದ, ಇಂಟು ಬ್ರಾಕೆಟ್ x1 ಅಂದ್ರೆ -2 ಅದ. ಹಿಂಗೆ ಬೆಲೆಗಳನ್ನ ಆದೇಶಿಸಿದ್ರೆ ಅಕ್ಷರ ತೆಗೆದು ಅದರ ಬದಲಾಗಿ ಏನಿರ್ತಲ್ಲ ಅವನ್ನು ಹಿಡಿದು ಡಿವೈಡ್ ಬೈ M1 + M2. M1 ಅಂದ್ರೆ 3 ಪ್ಲಸ್ M2 ಅಂದ್ರೆ 4. ಇದು x ಸಂಬಂಧಪಟ್ಟಂತಾಯಿತು. ಇನ್ನು y M1 ಅಂದ್ರೆ 3, y2 ಅಂದ್ರೆ ನೋಡ್ರಿ -4. ಅದಕ್ಕೆ 3 × ಬ್ರಾಕೆಟ್ -4 ಗುಣಾಕಾರ ಆಗ್ತದೆ. ಇಲ್ಲಿ 2 ಗುಣಾಕಾರ ಇರೋದ್ರಿಂದ ನಾವು ಕಂಸ ಹಾಕಿರ್ತೀವಿ. ಪ್ಲಸ್ M2y1 ಅಂದ್ರೆ M2 ಅಂದ್ರೆ ಎಷ್ಟದ? 4 ಅದ. 4 y1 ಅಂದ್ರೆ ಎಷ್ಟದ ನೋಡ್ರಿ? ಅದು -2 ಅದ. ಅದಕ್ಕೆ 4 × ಬ್ರಾಕೆಟ್ -2 ಡಿವೈಡ್ ಬೈ M1 + M2 3 + 4. ಇನ್ನು ಸುಲಭ ರೂಪಕ್ಕೆ ತರೋದು ಚಿಹ್ನೆಗಳೇನೇನಿದೆ ಅದ್ರ ಪ್ರಕಾರ ಗುಣಾಕಾರ ಮಾಡೋದು, ಕೂಡಿಸೋದು, ಕಳೆಯೋದಕ್ಕೆ ಸುಲಭ ರೂಪಕ್ಕೆ ತರ. ಇಲ್ಲೇನದು 2 ಗುಣಾಕಾರ ಅದ. 3 × 6. ಇಲ್ಲಿ ಗುಣಾಕಾರ ಅದ. ಪ್ಲಸ್ ಇಂಟು ಮೈನಸ್ 4 × 8. ಇಲ್ಲಿ ಗುಣಾಕಾರ ಅದ. ಮೊದಲು ಚಿಹ್ನೆ ಗುಣಾಕಾರ ಮಾಡಬೇಕು. ಪ್ಲಸ್ ಇಂಟು ಮೈನಸ್ 3 × 4 = 12. ಇಲ್ಲಿ ಪ್ಲಸ್ ಇಂಟು ಮೈನಸ್ 4 × 8 -12 -8 ಡಿವೈಡ್ ಬೈ ಇದು 3 + 4 7. ಇಲ್ಲಿ 3 + 4 7. ಇಲ್ಲಿ ಮೈನಸ್ ಇದು ಪ್ಲಸ್ ಅದ ಕಳಿಬೇಕು. ಒಂದು ಪ್ಲಸ್ ಒಂದು ಮೈನಸ್ ಬಂದರೆ ಸಂಕಲನ ಮಾಡೋದನ್ನೇ ಕಳಿಬೇಕು. -8 2 ಕಳೆದ್ರೆ ಇದು 8, -8 6 ಕಳೆದ್ರೆ -2. ಯಾಕಂದ್ರೆ ದೊಡ್ಡ ಅಂಕಿ ಚಿಹ್ನೆ ಮೈನಸ್ ಅದು, ಮೈನಸ್ ಇಡಬೇಕು. ಇದು ಮೈನಸ್ ಅದ, ಇದು ಮೈನಸ್ ಅದ. ಹಿಂದೆ ಈಗಾಗಲೇ ಹೇಳಿದ್ದೀನಿ, 2 ಸಂಕಲನ ಮಾಡೋದ್ನಾಗ 2 ಮೈನಸ್ ಇದ್ದು ಅಂದ್ರೆ ಕೂಡಿಸಿ ಮೈನಸ್ ಇಡಬೇಕಂತ. ಅದಕ್ಕೆ -12 -8 ಕೂಡಿಸಿದಾಗ -20 ಡಿವೈಡ್ ಬೈ ಇದು 7 ಕ್ಕೆ 7, ಇದು ಕೂಡ 7 ಕ್ಕೆ 7. ಹಾಗಾದಾಗ ಇಲ್ಲಿ P ಬಿಂದುವಿನ ನಿರ್ದೇಶಾಂಕಗಳೇನು? -2/7 -20/7. ಇದು ಎಕ್ಸದ ಬೆಲೆ -2/7, ಇದು y ಬೆಲೆ -20/7. ಈ P ಬಿಂದುವಿನ ನಿರ್ದೇಶಾಂಕಗಳಾಗ್ತವಂತ. ನೋಡಿ ಎಷ್ಟು ಈಜಿಯಾದ ಲೆಕ್ಕಗಳನ್ನು ತಾವು ಪದೇ ಈ ವಿಡಿಯೋವನ್ನು ನೋಡಬೇಕು. ಲೆಕ್ಕಗಳನ್ನು ಈ ವಿಧಾನದಿಂದ ಬಿಡಿಸ್ಬೇಕು. ಬರೆದಿದ್ದು ಮತ್ತು ಈ ವಿಡಿಯೋನ ನೋಡ್ತಾ ಬಿಡಿಸ್ಬೇಕು. ಅಂದಾಗ ಗಣಿತ ಸರಳವಾಗ್ತದೆ. ಈ ವಿಡಿಯೋನ ಲೈಕ್ ಆದ್ರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.